ತಾಯಿ ಒಂದು ನಂಬಿಕೆ ಮೇಲೆಯಿಂದ ಬಂದಿದ್ದೀನಿ. ನನಗೆ ಗೊತ್ತಿರೋರು ಅವರಿಗೆ ಮದುವೆ ಆಗ್ತಿಲ್ಲ ಅಂತಂದಾಗ ಇಲ್ಲಿಗೆ ಬಂದು ಅವ್ರು ಹರಕೆ ಕಟ್ಕೊಂಡು ಕಾಯಿ ಕಟ್ಟಿದ್ಮೇಲೆ ಅವರಿಗೆ ಮದುವೆ ಆಗಿದೆ. ಅವ್ರು ಹೇಳಿದ್ದಕ್ಕೆ ನಮಗೂ ಒಂದು ಸ್ವಲ್ಪ ಏನೋ ಮನೇಲಿ ಇಶ್ಯೂ ಇತ್ತು, ಅದು ಕ್ಲಿಯರ್ ಮಾಡ್ಕೊಳ್ಳಿ ಅಂತ ತಾಯಿ ನಾವು ಇಲ್ಲಿಗೆ ದರ್ಶನಕ್ಕೆ ಬಂದ್ವಿ. ಈಗ 2 ಆಗಿದೆ ನಮ್ಮದು ಹೋಮ. ಈಗ ಇದು 3ನೇ ಬಾರಿ ನಾನು ಬಂದು ತೆಂಗಿನಕಾಯಿ ಕಟ್ತಿರೋದು. ಆ ತಾಯಿ ಅನುಗ್ರಹ ಬೇಗ ಕಂಡುಬಿಟ್ಟು ನನಗೆ ಒಳ್ಳೇದು ಮಾಡಲಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಅಮ್ಮನಲ್ಲಿ ತುಂಬ ಪವರ್ ಇದೆ. ನೋಡ್ತಿದ್ದಂಗೆ ಮೈಯೆಲ್ಲ ಒಂಥರ ವೈಬ್ರೇಟ್ ಸ್ಟಾರ್ಟ್ ಆಗಿಬಿಡುತ್ತೆ. ಹೇಳೋದಕ್ಕೆ ಆಗಲ್ಲ. ತಾಯಿನ ನೋಡ್ತಿದ್ರೆ ನೋಡ್ತಾನೆ ಇರಬೇಕು ಅನಿಸುತ್ತೆ. ಆಕೆನ ವರ್ಣಿಸೋದಕ್ಕೆ ಸಾಧ್ಯನೇ ಇಲ್ಲ. ಆ್ಯಕ್ಚುಲಿ ಎಕ್ಸ್ಪೆಷಲಿ ನನಗೆ ಹೆಣ್ದೇವ್ರು ಅಂದರೆ ತುಂಬಾ ಇಷ್ಟ. ಅದರಲ್ಲಿ ಈ ಕಾಟರಮ್ಮ ತಾಯಿ ನೋಡೋದಕ್ಕೆ 2 ಕಣ್ಣು ಕೂಡ ಸಾಕಾಗೋದಿಲ್ಲ. ಅಷ್ಟು ಪವರ್ ಇದೆ ಆ ತಾಯಿಯಲ್ಲಿ. ಅಂದ್ಕೊಂಡಿರೋ ಕೆಲಸ ಎಲ್ರಿಗೂ ನೆರವೇರೋದಕ್ಕೆ ಇಷ್ಟು ಜನ ಬರ್ತಿದ್ದಾರೆ. ಇಲ್ಲಾಂದರೆ ಸುಮ್ಮನೆ ಯಾರೂ ಬರೋದಿಲ್ಲ. ಇಲ್ಲಿ ಒಂದು ಪಾಸಿಟಿವ್ ವೈಬ್ ಇರೋದಕ್ಕೋಸ್ಕರನೇ ಇಷ್ಟು ಜನ ಬಂದು ಇಲ್ಲಿ ನೋಡಿದರೆ ಎಷ್ಟು ತೆಂಗಿನಕಾಯಿಗಳು ಕಟ್ಟಿದ್ದಾರೆ. ಅದಕ್ಕೆ ಆ ತಾಯಿ ನೆರವೇರಿಸ್ಕೊಡ್ತಾಳೆ ಅನ್ನೋ ಒಂದು ನಂಬಿಕೆ ಮೇಲೆ ಎಲ್ಲರೂ ಬಂದು ಕಟ್ಟಿದ್ದಾರೆ. ಆ ತಾಯಿ ಎಲ್ಲರಿಗೂ ಒಳ್ಳೇದು ಮಾಡಿ ಎಲ್ಲರ ಕೋರಿಕೆನ ತೀರಿಸಲಿ ಅಂತ ನಾನು ಕೂಡ ಕೇಳ್ಕೊಳ್ತೀನಿ.